ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರ್ ಆಗಿರುವಂಥ ಕಾವ್ಯ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ಸುಮಾರು 4 ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಅಕೌಂಟೆನ್ಸಿ, ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್ ಇವೆಲ್ಲವೂ ಕೂಡ ಬೆಂಗಳೂರಿನ ಪ್ರಶ್ನೆ ಪತ್ರಿಕೆ ಆಗಿರ್ತವೆ. ಎನಿಹೌ, ತಾವುಗಳು ಕೂಡ ನಮ್ಮ ಒಂದು ಮೇಲ್ ಐಡಿಗೆ ಈ ಒಂದು ಹೆಲ್ಪನ್ನು ಮಾಡ್ಬೋದು. ಇದೇ ನಮ್ಮ ಮೇಲ್ ಐಡಿ all-in-one-pdf-99@gmail.com. ಡಸ್ಟ್ಬಿನ್ನಿಗೆ ಸೇರೋಕ್ಕಿಂತ ಮುಂಚೆ ಈ ಒಂದು ಕೆಲಸ ಮಾಡಿದರೆ ಬಹಳ ಇಂಪಾರ್ಟೆಂಟ್ ಸರ್, ಹೆಲ್ಪ್ ಆಗುತ್ತೆ. ಪಾರ್ಟ್ ಎ ಬನ್ನಿ ಸರ್. ದ ರೇಂಜ್ ಆಫ್ ಸಿಂಪಲ್ ಕೋರಿಲೇಷನ್ ಕೋಎಫಿಷಿಯೆಂಟ್ ಲೈಸ್ ಬಿಟ್ವೀನ್ ಡ್ಯಾಶ್ ಅಂತ ಇದೆ. ನಮ್ಮ ಸಬ್ಸ್ಕ್ರೈಬರ್ ಈಗ ಹಾಕಿರುವಂಥ ಆನ್ಸರ್ ಯಾವುದು ಅಂತ ಹೇಳಿದರೆ ಕ್ವಶನ್ ನಂಬರ್ 1ಗೆ ಆಪ್ಷನ್ ಡಿ ಇದೆ ಅಲ್ವಾ, -1 to +1 ಅಂತ. ತಾವುಗಳು ರ್ಯಾಂಕ್ ಸ್ಟೂಡೆಂಟ್ ಯಾರಾದರೂ ನೋಡ್ತಾ ಇದ್ದರೆ ಈ ಆನ್ಸರ್ ಸರಿನೋ ತಪ್ಪು ಅಂತ, ಅಥವಾ ಡೈರೆಕ್ಟಾಗಿ 1 to ಕ್ವಶನ್ ನಂಬರ್ ಏನಂತೀರ 5ವರೆಗೂ ಕೂಡ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿ ಕೊಡಿ ಸರ್. ಬನ್ನಿ ವಿದ್ಯಾರ್ಥಿಗಳೇ, ಸರಳ ಸಹ ಸಂಬಂಧ ಗುಣಾಂಕ ವ್ಯಾಪ್ತಿಯು ಇವುಗಳ ನಡುವೆ ಇರುತ್ತದೆ. -1 ರಿಂದ +1. ಇಟ್ ಈಸ್ ಆ್ಯನ್ ಅಗ್ರಿಕಲ್ಚರ್ ಅಲೈಡ್ ಆ್ಯಕ್ಟಿವಿಟಿ ಅಂತ ಇದೆ. ಅದು ಪೌಲ್ಟ್ರಿ, ಪಾಟ್ರಿ, ಕೆಮಿಕಲ್ ಇಂಡಸ್ಟ್ರಿ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ ಅಂತ ಇತ್ತು. ಇದು ಕೃಷಿ ಸಂಬಂಧಿತ ಚಟುವಟಿಕೆಯಾಗಿದೆ. ಕೋಳಿ ಸಾಗಾಣಿಕೆ, ಸಿಮೆಂಟ್ ಕೈಗಾರಿಕೆ, ಕುಂಬಾರಿಕೆ, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು ಕೋಳಿ ಸಾಗಾಣಿಕೆ. ಅಗ್ರಿಕಲ್ಚರ್ ಆಗಿರುವಂಥದ್ದು ಕೋಳಿ ಸಾಗಾಣಿಕೆ ಅಂತ ಹಾಕಿದ್ದಾರೆ. ಸರಿನೋ ತಪ್ಪು ಅಂತ ತಾವುಗಳೇ ಕಮೆಂಟ್ ಮುಖಾಂತರ ಸರಿಪಡಿಸಿ. ತಪ್ಪಿದ್ದಲ್ಲಿ, ಸರಿ ಇದ್ದರೆ ಓಕೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿದ್ಯಾರ್ಥಿಗಳೇ. ಇಂಡೆಕ್ಸ್ ನಂಬರ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಡ್ಯಾಶ್. ಸೂಚ್ಯಾಂಕಗಳನ್ನು ಡ್ಯಾಶ್ರಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಟರ್ಮ್ಸ್ ಆಫ್ ಪರ್ಸಂಟೇಜ್ ಈಸ್ ದ ರೈಟ್ ಆನ್ಸರ್. ಅಂದರೆ ಶೇಕಡ ರೂಪ ಅಂತ, ಪ್ರತಿಶತ ಶೇಕಡ ರೂಪ. SHGs ಹ್ಯಾವ್ ಹೆಲ್ಪ್ಡ್ ಇನ್ ದಿ ಎಂಪವರ್ಮೆಂಟ್ ಆಫ್ ಡ್ಯಾಶ್. SHGಗಳು ಡ್ಯಾಶ್ ಸಬಲೀಕರಣಕ್ಕೆ ಸಹಾಯಕವಾಗಿವೆ. ಅದು ವಿಮನ್ಸ್. ಅದು ಸರಿಯಾದ ಉತ್ತರ ಮಹಿಳಾ. ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡೋಣ ವಿದ್ಯಾರ್ಥಿಗಳೇ. CPI ಅಂತ ಇದೆ. ಇದರ ಫುಲ್ ಫಾರ್ಮು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ, ಅಂದರೆ ಅನುಭೋಗಿ ಬೆಲೆ ಸೂಚ್ಯಾಂಕ ಅಂತ. ಗ್ರೀನ್ ರೆವಲ್ಯೂಷನ್ ಅಂತ ಇದೆ. ಇದನ್ನು ನಾವು ಏನಂತೀರ ತಾವುಗಳು ಫುಡ್ ಗ್ರೈನ್ಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಹಸಿರು ಕ್ರಾಂತಿ ಅಂದರೆ ಆಹಾರ ಧಾನ್ಯಗಳ ಉತ್ಪಾದನಾ ಅಂತ. ತಪ್ಪಿದ್ದಲ್ಲಿ ಕಮೆಂಟ್ ಮುಖಾಂತರ ಉತ್ತರಗಳನ್ನು ಸರಿಪಡಿಸಿ. ಫಾರ್ಮಲ್ ಲೇಬರರ್ ಅಂತ ಇದೆ. ಔಪಚಾರಿಕ ಕಾರ್ಮಿಕರು. ಇದಕ್ಕೆ ಸರಿಯಾದ ಉತ್ತರ ಬಂದು ಅದು ಸೋಷಿಯಲ್ ಸೆಕ್ಯುರಿಟಿ ಬೆನಿಫಿಟ್ಸ್, ಸಾಮಾಜಿಕ ಭದ್ರತಾ ಸೌಲಭ್ಯಗಳು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಯಾರಿಗಾದರೂ ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿ. ಹಾಗೂ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು, ಇದು ನಮ್ಮ ಮೇಲ್ ಐಡಿ ಆಗಿರುತ್ತೆ, ಈ ಒಂದು ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಮತ್ತೊಮ್ಮೆ ನಮ್ಮ ಕಾವ್ಯ, ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವುಗಳು ಕೂಡ ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಈಗಾಗಲೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಾಗಿ ನಾವು ಎಲ್ಲ ಸಿದ್ಧತೆಯನ್ನು ನಡೆಸಿಕೊಳ್ಳುತ್ತಿದ್ದೇವೆ. ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಬ್ಲೂ ಪ್ರಿಂಟ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ರೆಡಿ ಇದ್ದಾವೆ. ಮುಂದಿನ ವಾರದಿಂದ ನಿಮಗೆಲ್ಲರಿಗೂ ಕೂಡ ನಮ್ಮ ಪ್ರಥಮ PUCಯ ಪ್ರತಿಯೊಂದು ಸಬ್ಜೆಕ್ಟಿನ ಬ್ಲೂ ಪ್ರಿಂಟು, ಪ್ರತಿಯೊಂದು ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ನಿಮ್ಮ ಇಂಟರ್ನಲ್ ಮಾರ್ಕ್ಸಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಬ್ಜೆಕ್ಟ್ ಆಗಿದೆ ಇದು. ಹಾಗಾಗಿ ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.